ನನ್ನ ಹೆಸರು ಸುರೇಶ್ ಅಂತ. ಇಲ್ಲಿ ನಾನು ಬರೀ ಸುರೇಶ್ ಅಲ್ಲ, ಭೀಮಾ ಸುರೇಶ್ ಅಥವಾ ದುರ್ಯೋಧನ ಸುರೇಶ್ ಅಂದರೆ ಇಲ್ಲಿ ಚಿರಪರಿಚಿತ ನಾನು. ಯಾಕಂದರೆ ಅದೆರಡು ಪಾತ್ರಗಳನ್ನು ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸ್ತಾ ಇದ್ದೆ. ಸರಿ, ಅದಕ್ಕೋಸ್ಕರ ನನ್ನನ್ನು ಭೀಮಾ ಸುರೇಶ್ ಅಂತ ಕೆಲವರು ಕರೀತಾರೆ, ಕೆಲವರು ದುರ್ಯೋಧನ ಸುರೇಶ್ ಅಂತ ಕರೀತಾರೆ. ಮತ್ತು ನಾನಿಲ್ಲಿ ಬೆಳೆದು ಬಂದ ಹಾದಿ ಪೌರಾಣಿಕದ ಹಿನ್ನೆಲೆ. ನಾನು ನಮ್ಮ ತಂದೆಗೆ ನಾಟಕ ಹೇಳ್ಕೊಡ್ತಾ ಇದ್ದೆ. ಅವರಿಗೆ ಓದೋಕ್ಕೆ ಬರ್ತಾ ಇರಲಿಲ್ಲ. ನಾನು ಹೇಳ್ಕೊಡ್ತಾ ಇದ್ದಾಗ ಬುಕ್ ನೋಡಿಕೊಂಡು ಅದು ನನಗೆ ಮನಸ್ಸಿಗೆ ಅದು ನಾಟಕ, ನಾನು ಒಂದು ನಾಟಕ ಮಾಡಲೇಬೇಕು ಅಂತ ಹೇಳಿ ನಮ್ಮ RMS ಕಲಾವಿದರಿಂದ ಮೊದಲು ಒಂದು ಪಾತ್ರ ದೊರೆಯಿತು. ನಿರ್ದೇಶಕರಾದ ನಮ್ಮ ರಾಜೇಂದ್ರ ಕುಮಾರ್ರವರು ಮೊದಲು ನನ್ನ ಹಾರ್ಮೋನಿಯಂ ಮಾಸ್ಟರಾಗಿ ಹೇಳಿಕೊಟ್ರು. ಸರಿ, ಅದರಿಂದ ನಾನು ಪ್ರೇರಿತನಾಗಿ ನಾನು ಈ ಮೊದಲು ಭೀಮನ ಪಾತ್ರನ ಅಚ್ಚುಕಟ್ಟಾಗಿ ನಿರ್ವಹಿಸಿದೆ. ಅದನ್ನೇ ಸುಮಾರು ಒಂದು 10-15 ಸಲ ಅದೇ ಪಾತ್ರ ಮಾಡಿದೆ. ಮತ್ತು ನನಗೆ ಬೇರೆ ಏನು ವೃತ್ತಿ ಇರಲಿಲ್ಲ. ನಮಗೆ ಇದೇ ರಂಗಭೂಮಿನೇ ನಮಗೆ ವೃತ್ತಿ. ನನ್ನ ಮೊದಲ ನಾಟಕ ಕುರುಕ್ಷೇತ್ರನೇ ಆಡಿದ್ದು. ಅದರಲ್ಲಿ ಬೇರೆ ಬೇರೆ ಶ್ರೀಕೃಷ್ಣ ಸಂಧಾನ, ಶ್ರೀಕೃಷ್ಣ ವಿಜಯ ಈ ಥರ ಎಲ್ಲ ಬಂತು. ನನ್ನ ಮೊದಲ ನಿರ್ದೇಶಕರು ರಾಜೇಂದ್ರ ಕುಮಾರ್ ಅಂತ ಹೇಳಿಬಿಟ್ಟು, ಅವರು ವೀಲ್ ಆ್ಯಂಡ್ ಆ್ಯಕ್ಷನ್ನಲ್ಲಿ ಕೆಲಸ ಮಾಡ್ತಿದ್ದರು. ಈಗ ಚಿಕ್ಕಲ್ಲ ಸುಂದರದಲ್ಲಿದ್ದಾರೆ. ಅವರ ನಂತರ ಬಂದು ನಾನು ನಮ್ಮ ಕೃಷ್ಣಮೂರ್ತಿ ಅಂತ ಹೇಳಿ ಅವ್ರ ಹತ್ರ ಕಲಿತೆ. ಮತ್ತು ತದನಂತರ ನಮ್ಮ ತುಪ್ಪದ ಮಡ ಸುಂದರ್ ಅಂತ ಹೇಳಿ ಅವ್ರ ಹತ್ರ ಕಲಿತೆ. ಅವರು ಬಹಳ ಚೆನ್ನಾಗಿ ಅಭಿನಯ ಹೇಳಿಕೊಟ್ರು. ಆಮೇಲೆ ನಂತರ ಮಾಲೂರು ಲಕ್ಷ್ಮಣ್ಣು, ನಮ್ಮ ಟೈಗರ್ ನರಸಿಂಹಯ್ಯನವರು, ಇವರೆಲ್ಲ ನನಗೆ ಜೀವ ತುಂಬಿದ್ರು. ನನ್ನ ಪಾತ್ರಕ್ಕೆ, ಭೀಮಾ ಮತ್ತು ದುರ್ಯೋಧನನ ಪಾತ್ರಕ್ಕೆ ಜೀವ ತುಂಬಿದ್ರು. ತಬಲಾ ಶ್ರೀನಿವಾಸರವರು ಅವರು ಬಂದು ನನಗೆ ದುರ್ಯೋಧನನ ಪಾತ್ರ ನೀವು ಮಾಡಿ ಭಾಳ ಚೆನ್ನಾಗಿ ಮಾಡ್ತೀರಾ ಅಂತ ಹೇಳಿ, ಅದರಿಂದ ನಾನು ಆ ದುರ್ಯೋಧನನ ಪಾತ್ರನ ಮಾಡಿದೆ. ರಂಗಭೂಮಿಯಿಂದ ಗುರುತಿಸ್ಕೊಂಡು ನಾನು ಕಿರುಚಿತ್ರಗಳಲ್ಲೂ ಅಭಿನಯ ಮಾಡಿದ್ದೀನಿ. ನಮ್ಮ ಫೋಟೋ ವೆಂಕಟೇಶ್ ಅಂತ ಹೇಳ್ಬಿಟ್ಟು ನನಗೆ ಬಹಳ ಪಾತ್ರಗಳನ್ನು ಕೊಟ್ಟಿದ್ದಾರೆ. ಅದರಲ್ಲೂ ನಾನು ಭಾಳ ಚೆನ್ನಾಗಿ ಅಭಿನಯಿಸಿದ್ದೀನಿ. ಮತ್ತು ಚಲನಚಿತ್ರಗಳಲ್ಲೂ ಗುರುತಿಸ್ಕೊಂಡಿದ್ದೆ. ಇನ್ನೂ ಕೆಲವರು ಕರೀತಾ ಇದ್ದಾರೆ. ನನಗೆ ಈ ಸಮಯದ ಅಭಾವ ನನಗೆ ಇದಾಗ್ತಾ ಇಲ್ಲ. ಸರಿ, ಅದರಿಂದ ನಾನು ಹೋಗೋಕ್ಕಾಗ್ತಾ ಇಲ್ಲ. ನನ್ನ ಮೊದಲನೇ ಚಿತ್ರ ದಳವಾಯಿ ಅಂತ ಹೇಳಿ ಶಿವಮಣಿಯವರು ಡೈರೆಕ್ಷನ್ನು ಮತ್ತು PC ಪಾಟೀಲ್ ಅವರು ಆ್ಯಕ್ಟ್ ಮಾಡಿರೋದು. ಅದರಲ್ಲಿ ನಾನು ಒಂದು ಇನ್ಸ್ಪೆಕ್ಟರ್ ಪಾತ್ರ ಕೊಟ್ಟು. ಈಗ ಕಲೆ ನಶಿಸಿ ಹೋಗ್ತಾ ಇದೆ ಸರ್. ಹುಡುಗರಿಗೆ ಇವತ್ತು ಪೌರಾಣಿಕ ನಾಟಕಗಳು ಅಂದರೆ ಅಷ್ಟು ಇದಿಲ್ಲ, ಇಂಟ್ರೆಸ್ಟ್ ಇಲ್ಲ. ಯಾಕಂದರೆ ಎಲ್ಲ ಈ ಚಲನಚಿತ್ರಗಳಾಗಿ ಅವರು ಇದರಲ್ಲಿ ಹೋಗ್ತಾ ಇದ್ದಾರೆ. ಪೌರಾಣಿಕ ನಾಟಕನ ಉಳಿಸಬೇಕು, ರಂಗಭೂಮಿಯನ್ನು ಬೆಳೆಸಬೇಕು ಅಂತ ಹೇಳಿ. ಯಾಕಂದರೆ ಇವತ್ತು ನೋಡಿ, ಕಲಾಕ್ಷೇತ್ರದಲ್ಲಿ ಇವತ್ತು ನಾಟಕಗಳು ಇಲ್ಲವೇ ಇಲ್ಲ. ಯಾಕಂದರೆ ಯಾರೂ ಇದಕ್ಕೆ ಉತ್ಸಾಹ ತೋರಿಸ್ತಾ ಇಲ್ಲ. ಈಗ ನಮ್ಮಂಥ ಹಳಬರು ಬಿಟ್ಟರೆ ಹೊಸ ಹುಡುಗರು ಭಾಳ ತರಬೇತಿ ತಗೊಂಡು ಈ ಒಂದು ಪೌರಾಣಿಕ ಇದನ್ನು ಬೆಳೆಸಬೇಕು ಅಂತ ಹೇಳಿ ನನ್ನ ಆಸೆ. ನಾನು ಬೆಳೆದಾಗೆ ಅವರು ಬೆಳೀಲಿ, ಮುಂದೆ ಬರಲಿ. ಈ ಪೌರಾಣಿಕ ರಂಗಭೂಮಿ ನಶಿಸಿ ಹೋಗದೆ ಹಾಗೆ ಉಳಿಲಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಭೀಮನ ಪಾತ್ರದ ಒಂದು ಹಾಡನ್ನು ಹಾಡ್ತೀನಿ. ಹೇ ಚತುರ್ರೆ ಮರುಗುವುದು ಪರಿಯ ಚತುರ್ರೆ, ಹೇ ಚತುರ್ರೆ ಮರುಗುವುದು ಪರಿಯ ಚತುರೇ, ಹಿಮಿಕಿ ರಾಮಿನಿ ಭಯವಿಧೇತಕ್ಕೆ ಪರಿಯ ತಾಪದೆಂ ಬಳಲುವುದೇಕೆ, ಲಲನೆಯ ಕೋಪ ತಡೆದ ಪ್ರತಾಪ, ಛಲವ ಪಿಡಿದು ನಾಂ ಬಲಿಯ ಕೊಡುವೆ ನಾಂ, ಛಲವ ಪಿಡಿದು ನಾಂ ಬಲಿಯ ಕೊಡುವೆ ನಾಂ. ನೈ ಚತುರೆ ಮರುಗುವುದು ಪರಿಯ ಚತುರೆ, ನೈ ಚತುರೆ ಮರುಗುವುದು ಪರಿಯ ಚತುರೆ, ನೈ ಚತುರೆ ಪರುಗುವುದು ಪರಿಯ ಚತುರೆ. ಗಜಾನನ ಟೀಮ್ ಎಂಬ ಯೂಟ್ಯೂಬ್ ಚಾನಲ್ನ ಈ ಮಾಲಿಕೆಯಲ್ಲಿ ರಂಗ ನಕ್ಷತ್ರಗಳು ಎಂಬ ಪರಿಚಯದೊಂದಿಗೆ ಫೋಟೋ ವೆಂಕಿಯವರು ಇದನ್ನು ನಡೆಸ್ತಿದ್ದಾರೆ. ಅವರ ಈ ಒಂದು ಚಾನಲ್ಗೆ ನಾನು ಶುಭವನ್ನು ಕೋರ್ತೇನೆ.